ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇದೊಂದು ವಿಡಿಯೋವನ್ನು ಮಾಡಿದ್ದೀನಿ. ಏನಂದರೆ 3ನೇ ತಾರೀಕು ನಾವೇನು ನವರಾತ್ರಿ ಆಚರಣೆಯನ್ನು ಮಾಡ್ತೀವಿ. ಮೊದಲ ದಿನದ ಆಚರಣೆ ಸ್ವಲ್ಪ ತುಂಬಾ ಕೆಲಸಗಳಿರ್ತವೆ. ಹಾಗಾಗಿ ನಾನು ಯಾವೆಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಚಿಕ್ಕದಾದಂಥ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಮನೆಯೆಲ್ಲ ಸ್ವಚ್ಛಗೊಳಿಸಿ ಮನೆಗೆ ಏನು ಉಪ್ಪಿನಿಂದ ಮನೆಯನ್ನು ಸ್ವಚ್ಛಗೊಳಿಸ್ತೀವಿ. ಹಾಗೆ ಹೊಸ್ತಿಲ ಪೂಜೆಯನ್ನೆಲ್ಲ ಮಾಡಿಕೊಂಡು ಆದಮೇಲೆ ನಾವು ದೇವರ ಮನೆಗೆ ಹೋಗ್ತೀವಿ ದೇವರ ಪೂಜೆಯನ್ನು ಮಾಡೋದಕ್ಕೆ. ಆ ಸಮಯದಲ್ಲಿ ಮೊದಲನೇದಾಗಿ ನಾವು ಮಾಡಬೇಕಾಗಿರುವುದು ಸಂಕಲ್ಪ. ಅಂದರೆ ಸಂಕಲ್ಪ ಯಾಕೆ ಮಾಡ್ಕೋಬೇಕು ಅಂದರೆ, ಈಗ ನಾವು ಪೂಜೆಯ ಸಮಯದಲ್ಲಿ ಕೆಲವರು ಮುಟ್ಟಾಕ್ತಾರೆ, ಅಂದರೆ ಪೀರಿಯಡ್ಸ್ ಬರುತ್ತೆ ಕೆಲವರಿಗೆ, ಅದು ಬರದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ, ಹಾಗೆ ಬೇರೆ ಇನ್ನಿತರೆ ತೊಂದರೆಗಳು ಆಗದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಅದು ಯಾವ ರೀತಿ ಅಂದರೆ, ನಾವು ಒಂದು ತಟ್ಟೆಯಲ್ಲಿ ಒಂದು ಕಾಯಿಯನ್ನು ಇಟ್ಕೊಂಡು ಅದರ ಜೊತೆಗೆ ₹1 ಕಾಯಿನನ್ನು ಇಟ್ಕೊಂಡು ಎಲೆಯನ್ನು ಸಹ ಇಟ್ಕೋಬೇಕು. ಎಲೆಯ ಮೇಲೆ ಕಾಯನ್ನು ಇಟ್ಕೊಂಡು ನಾವು ಸಂಕಲ್ಪವನ್ನು ಮಾಡ್ಕೊಬೇಕು. ಅದಕ್ಕೆ ಅರಿಶಿಣ ಕುಂಕುಮವನ್ನು ಸಹ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಅದರಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಆ ಕಾಯಿ ಮೇಲೆ ನಮ್ಮ ಕೈಯನ್ನು ಒಂದು ಹೂವನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಈ ಒಂದು 9 ದಿನದ ಏನು ನವರಾತ್ರಿ ಪೂಜೆ ಅಂದರೆ ಪ್ಲಸ್ 1 ದಿನ ಆ್ಯಡ್ ಆಗುತ್ತೆ. ಹಾಗಾಗಿ 10 ದಿನ ಏನು ನಾವು ನವರಾತ್ರಿ ಆಚರಣೆಯನ್ನು ಮಾಡ್ತೇವೆ. ಆಗ ಯಾವುದೇ ರೀತಿಯ ವಿಘ್ನಗಳು ಬರದಿರಲಿ, ಯಾವುದೇ ಅಡೆತಡೆ ತೊಂದರೆಗಳು ಆಗದೆ ನಮ್ಮ ಪೂಜೆ ಸಕಲ ಅಂದರೆ ಏನು ತೊಂದರೆ ಇಲ್ಲದೆ ಸುಗಮವಾಗಿ ನಡೀಲಿ ಅಂತ ಹೇಳಿ ನಾವು ಸಂಕಲ್ಪ ಮಾಡಿ ಆ ಸಂಕಲ್ಪದ ಕಾಯನ್ನು ಆ ದೇವರ ಮನೆಯಲ್ಲೇ ಇಡಬೇಕು. ನಮ್ಮದು ಪೂಜೆ ಎಲ್ಲ ಮುಗಿಯೋವರೆಗೂ ಅದು ದೇವರ ಮನೆಯಲ್ಲೇ ಇರಬೇಕು. ಈ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ಳಿ, ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಇದಾದ ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಗಣಪತಿಯ ಪೂಜೆಯನ್ನು ಮಾಡಬೇಕು. ಅಂದರೆ ವಿಘ್ನನಾಶಕ ವಿನಾಯಕನ ಪೂಜೆಯನ್ನು ಮಾಡಬೇಕು. ಏಕೆಂದರೆ ವಿಘ್ನನಾಶಕ ವಿನಾಯಕನಿಲ್ಲದೆ ಯಾವ ಕೆಲಸವೂ ಸುಗಮವಾಗಿ ನಡೆಯೋದಿಲ್ಲ. ಹಾಗಾಗಿ ವಿನಾಯಕನ ಪೂಜೆ ಪ್ರಥಮವಾಗಿ ಮಾಡಬೇಕು. ಹಾಗಾಗಿ 21 ಗರಿಕೆಯನ್ನು ಇಟ್ಟು 21 ದಾರವನ್ನು ಸಹ ಇಟ್ಟು ಮತ್ತು ಏನು ವಿಘ್ನನಾಶಕ ವಿನಾಯಕನಿಗೆ ಇಷ್ಟವಾದಂಥ ಪದಾರ್ಥವನ್ನು ಅಂದರೆ ಪ್ರಸಾದವಾಗಿ ಬೆಲ್ಲವನ್ನಾದರೂ ಇಡ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಕಡಲೆ, ಶೇಂಗಾ ಬೀಜ, ಬೆಲ್ಲ, ಕೊಬ್ಬರಿ ಇಷ್ಟನ್ನು ಸಹ ನೀವೊಂದು ಸಣ್ಣ ಬಟ್ಲಲ್ಲಿ ಹಾಕಿಟ್ಟು ಪೂಜೆ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಮಾಡಿ ಮತ್ತು ಓಂ ವಿಘ್ನನಾಶಕ ವಿನಾಯಕನ ಮಂತ್ರವನ್ನು ಸಹ ಹೇಳ್ಕೊಂಡು ಏನು ಈ 9 ದಿನ ಪೂಜೆ ಆಚರಣೆ ಮಾಡ್ತೇವೆ ಅದಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ ವಿಘ್ನನಾಶಕ ವಿನಾಯಕನಿಗೆ ಮೊದಲ ಪೂಜೆ ಆಗಬೇಕು. ಅದಾದ ಮೇಲೆ ನಾವು ನವರಾತ್ರಿ ಹಬ್ಬದ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಅದು ಯಾವ ರೀತಿ ಅಂದರೆ, ನಾವು ಕಳಶ ಸ್ಥಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಅಖಂಡ ದೀಪವನ್ನು ಅಂದರೆ ಮನೆಯಲ್ಲಿ ಅಖಂಡ ದೀಪವನ್ನು ಯಾರ್ಯಾರು ಹಚ್ತೀರಾ ಅವರು ಆ ದೀಪವನ್ನು ಹಚ್ಚಿ ಇಡಬೇಕು. ಅದಾದಮೇಲೆ ಕಳಶ ಸ್ಥಾಪನೆ ಮಾಡ್ಕೋಬೇಕು. ಅದಕ್ಕೆ ಮುಂಚಿತವಾಗಿ ಎಲ್ಲ ರೆಡಿ ಇಟ್ಕೊಂಡಿದ್ದರೆ ಬೇಗನೆ ಆಗುತ್ತೆ ಕಳಶ ಸ್ಥಾಪನೆ ಮಾಡೋದು. ಅದಕ್ಕೆ ಅಖಂಡ ದೀಪದ ತಯಾರಿನೂ ಸಹ ಮೊದಲೇ ಆಗಿದ್ರೂ ಸಹ ಬೇಗನೆ ಆಗುತ್ತೆ. ಅಖಂಡ ದೀಪವನ್ನು ಹಚ್ಚಬೇಕಾದ್ರೆ ಒಂದು ಏನು ಶ್ಲೋಕವನ್ನಾದರೂ ಹೇಳ್ಕೊಳ್ಳಿ, ಇಲ್ಲಾಂದರೆ ದೀಪದ್ದೇ ಅಂತ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಸಹ ಹೇಳ್ಕೊಂಡು ನೀವು ದೀಪವನ್ನು ಹಚ್ಚಿ ಅದಾದ ಮೇಲೆ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕಾಗುತ್ತೆ. ಆದರೆ ಇಲ್ಲಿ ನಾನು ಧಾನ್ಯಗಳನ್ನು ತೋರಿಸಿದ್ದೀನಿ. ಧಾನ್ಯಗಳನ್ನು ಇಟ್ಟು ಪೂಜೆನೂ ಮಾಡ್ಬೋದು. ಯಾಕಂದರೆ ಮನೆಯಲ್ಲಿ ಧಾನ್ಯಗಳು ಯಾವಾಗಲೂ ನಮ್ಮ ಮನೆಗಳಲ್ಲಿ ಯಾವಾಗಲೂ ತುಂಬಿರಲಿ ಅನ್ನೋ ಒಂದು ಉದ್ದೇಶದಿಂದ ಧಾನ್ಯಗಳನ್ನು ಸಹ ಇಟ್ಟು ಪೂಜೆ ಮಾಡ್ಬೋದು. ಆದರೆ ಇನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ. ಧಾನ್ಯದ ಬೆಳೆಯನ್ನು ಬೆಳೆಸಿ ಅಂದರೆ ಈ ರಾಗಿ, ಗೋಧಿ ಇಲ್ಲಿ ಇರುವಂತಹ 9 ಧಾನ್ಯಗಳನ್ನು ಸಹ ಬೆಳೆಯನ್ನು ಬೆಳೆಸಿ ಆ ಒಂದು ಪೈರನ್ನು ಸಹ ದೇವರ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ. ಅದು ಯಾವಾಗಲೂ ನಮ್ಮ ಮನೆಯಲ್ಲಿ ಅಭಿವೃದ್ಧಿಯ ಸಂಕೇತವಾಗಿ ಆ ಥರ ಬೆಳೆಸಿದರೆ ಅದನ್ನು ಸಹ ದೇವರ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು. ಅದು ದುರ್ಗಾ ಮಾತೆಯ ಸಂಕೇತವಾಗಿರುತ್ತೆ. ಹಾಗೆ ಅದಾದ ಮೇಲೆ ನಾವು ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕು. ಕಳಶ ಸ್ಥಾಪನೆಯನ್ನು ನೀವು ಮನೆಯಲ್ಲಿ ಲಕ್ಷ್ಮೀ ಕಳಶ ಇದ್ದರೆ 2 ಕಳಶಗಳು ಇಡಬಾರ್ದು ಅಂತಾರೆ. ಆದರೆ ಕೆಲವು ಮನೆಗಳಲ್ಲಿ ನಡೆದು ಬಂದಿದ್ದರೆ ಖಂಡಿತ ಇಡಿ, ಏನೂ ತೊಂದರೆ ಇರೋದಿಲ್ಲ. ಯಾಕಂದರೆ ಇದು ನಾವು ಬರೀ 9 ದಿನ ಮಾತ್ರ ಇಟ್ಟು ತೆಗೆಯೋ ಕಳಶ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇರೋಲ್ಲ. ಆದರೆ ನಾವು ಇಡಲ್ಲ ಅನ್ನೋರು ನೀವೇನು ಮಾಡಿ ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತಗೊಳ್ಳಿ, ಅದರ ಮೇಲೆ ಒಂದು ಹಿತ್ತಾಳೆ ಅಥವಾ ಬೆಳ್ಳಿಯ ಚೆಂಬಿನಲ್ಲಿ ನೀರನ್ನು ಅಂದರೆ ಶುದ್ಧವಾದ ನೀರನ್ನು ತುಂಬಿ ಅದಕ್ಕೆ ಒಂದು
ಬೆಳ್ಳಿಯ ಕಾಯಿನನ್ನು ಹಾಕಿ ಏನು ಬೇವಿನ ಸೊಪ್ಪನ್ನು ತಂದು ಅದನ್ನು ಅದರಲ್ಲಿ ಇಟ್ಬಿಟ್ಟು ನೀವು ಒಂದು ಕೆಂಪು ದಾರವನ್ನು ಆ ಒಂದು ಕಂಕಣದ ರೀತಿ ಕಟ್ಟಿ ಅದಕ್ಕೆ ಹೂವಿನ ಒಂದು ಅಲಂಕಾರವನ್ನು ಮಾಡಿ ನೀವು ಗಂಧ ಪುಷ್ಪಾಕ್ಷತೆಗಳಿಂದ ಪೂಜೆಯನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿಯೂ ಸಹ ಪೂಜೆಯನ್ನು ಮಾಡ್ಬೋದು. ಹಾಗೆ ದುರ್ಗಾ ಮಾತೆಯ ಚಿಕ್ಕದಾದಂತಹ ವಿಗ್ರಹ ಇದ್ದರೆ ಅಥವಾ ಲಕ್ಷ್ಮೀ ದೇವಿಯ ವಿಗ್ರಹ ಇದ್ದರೆ ಅದನ್ನು ಏನು ನೀವು ಕಳಸವನ್ನು ಸ್ಥಾಪನೆ ಮಾಡಿರ್ತೀರೋ ಅದರ ಮುಂಭಾಗದಲ್ಲಿ ಇಟ್ಟು ಅರ್ಚನೆಯನ್ನು ಮಾಡ್ಕೊಳ್ಳಿ. ಅರ್ಚನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆ ಕುಂಕುಮವನ್ನು ಪ್ರತಿದಿನ ನೀವು ಹಣೆಗೆ ಇಡೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ಸರಳವಾಗಿ ನೀವು ಆಚರಣೆಯನ್ನು ಮಾಡ್ಕೊಳ್ಳಿ. ಅದಾದ ಮೇಲೆ ನೀವು ಅಮ್ಮನವರಿಗೆ ಏನಾದರೂ ಅಂದರೆ ನಾವು ಬಳೆ ಮತ್ತು ವಸ್ತ್ರ ಪ್ರತಿಯೊಂದನ್ನು ಇಡಬೇಕು. ನಾವು ಅರಿಶಿಣ ಕುಂಕುಮದಿಂದ ಹಿಡಿದು ಪ್ರತಿಯೊಂದನ್ನು ಬಾಚಿಣಿಕೆ, ಕನ್ನಡಿ ಪ್ರತಿಯೊಂದು, ಮತ್ತು ಕಣ್ಣಿಗೆ ಕಣ್ಣು ಕಪ್ಪು, ಬಳೆ, ಅರಿಶಿಣ ಕುಂಕುಮ, ಮತ್ತು ಒಣ ಕೊಬ್ಬರಿ, ಮತ್ತು ಅರಿಶಿಣದ ಕೊಂಬು, ₹1 ಕಾಯಿನ್ನು, ಮತ್ತು ಎಲೆ, ಅಡಿಕೆ, ಒಂದು ಕಾಯಿ ಇಷ್ಟೆಲ್ಲ ಇಡಬೇಕು. ಅದರ ಜೊತೆಗೆ ಒಂದು ಸೀರೆ, ಅದರ ಜೊತೆ ಒಂದು ಬ್ಲೌಸ್ ಪೀಸನ್ನು ಸಹ ಇಡಬೇಕು. ಬಳೆ ಅಮ್ಮನವರಿಗೆ ನೀವು ಎಲ್ಲಾದರೂ ಕಳಸ ಇಟ್ಟಿದ್ರೆ ಕಳಸಕ್ಕೂ ಹಾಕಿ, ಹಾಗೆ ನೀವೇನು ಉಡಿ ಸಾಮಾನು ಇಟ್ಟಿರ್ತೀರೋ ಅದರಲ್ಲೂ ಸಹ ನೀವು ಬಳೆಯನ್ನು ಇಡಿ. ಈ ರೀತಿಯಾದಂಥ ತಯಾರಿಯನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಆವತ್ತು ನಾವು ಮೊದಲ ದಿನ ಯಾವ ದೇವಿಯ ಆಚರಣೆಯನ್ನು ಮಾಡ್ತೀವಿ, ಶೈಲಪುತ್ರಿ ಅಮ್ಮನವರ ಆಚರಣೆಯನ್ನು ಮಾಡ್ತೀವಿ. ಆ ಅಮ್ಮನವರಿಗೆ ಇಷ್ಟವಾದಂಥ ಬಣ್ಣದ ಸೀರೆಯನ್ನು ಉಟ್ಕೊಳ್ಳಿ, ಪೂಜೆಯನ್ನು ಮಾಡಿ. ಹಾಗೆ ಅಮ್ಮನವರಿಗೆ ಅವತ್ತು ದಾಸವಾಳ ಹೂವಿನಿಂದ ಅಲಂಕಾರವನ್ನು ಮಾಡಿ, ಕೆಂಪು ದಾಸವಾಳ ಹೂವಿನಿಂದ ಈ ರೀತಿಯಾಗಿ ಮಾಡಿ. ಹಾಗೆ ಶ್ಲೋಕವನ್ನು ಹೇಳಿ, ನಿಮ್ಮ ಮನೆಯಲ್ಲಿ ಕತೆ ಪುಸ್ತಕ ಇದ್ದರೆ ಕಥೆಯನ್ನು ಓದಿ. ಅವತ್ತು ತುಂಬಾ ದೇವರಿಗೆ ಇಷ್ಟವಾದಂತಹ ಪ್ರಸಾದವನ್ನು ಮಾಡಿ ಅಮ್ಮನವರಿಗೆ ಅವತ್ತು ತುಪ್ಪದಿಂದ ಯಾವುದೇ ಆಗಲಿ, ಅಕ್ಕಿ ಪಾಯಸ ಆಗಲಿ, ಗೋಧಿ ಪಾಯಸವಾಗಲಿ, ಬೆಲ್ಲ ಮತ್ತು ಗೋಧಿ ಈ ರೀತಿ ಹಾಕಿ ತುಪ್ಪದಿಂದ ಮಾಡಿದರೆ ತುಂಬಾ ಒಳ್ಳೆಯದು, ಒಳ್ಳೆಯ ಫಲಗಳು ಸಿಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನೈವೇದ್ಯಕ್ಕೆ ನೀವು ಬಾಳೆಹಣ್ಣಾದರೂ ಇಡಿ. ಅವತ್ತಿನ ದಿನ ನಿಮ್ಮ ಮನೆಯಲ್ಲಿ ಏನು ಹಣ್ಣಿದೆಯೋ ಆ ಹಣ್ಣನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಈ ರೀತಿ ಸರಳವಾದಂತಹ ಪೂಜೆಯನ್ನು ಮಾಡ್ಕೊಳ್ಳಿ. ಆದರೆ ವಿಶೇಷವಾಗಿ ಬೆಲ್ಲದ ಆರತಿಯನ್ನು ಮಾಡ್ತಾರೆ ಅಮ್ಮನವರಿಗೆ. ಏಕೆಂದರೆ ಬೆಲ್ಲದ ಆರತಿಯನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗ್ತವೆ, ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಹಾಗಾಗಿ ಇದಕ್ಕೆ ತುಂಬ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಬೆಲ್ಲದ ಆರತಿ, ಅಕ್ಕಿ ಹಿಟ್ಟಿನ ಆರತಿ, ಈ ರೀತಿ ಅಮ್ಮನವರಿಗೆ ದಿನಕ್ಕೊಂದು ದಿನ ಒಂದೊಂದು ಆರತಿಯನ್ನು ಮಾಡಿ 9 ದಿನ ವಿಶೇಷವಾದಂಥ ಪೂಜೆಗಳಿರ್ತವೆ. ಹಾಗೆ ನೀವು ವಿಶೇಷವಾಗಿ ನಿಂಬೆಹಣ್ಣಿನ ಆರತಿಯನ್ನು ಸಹ ಮಾಡಿ. ನಿಂಬೆಹಣ್ಣಿನ ಆರತಿ ತುಂಬಾ ಒಳ್ಳೆಯದು, ಯಾಕಂದರೆ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ಆರತಿ ತುಂಬಾ ಆಗಿಬರುತ್ತೆ. ಹಾಗೆ ಕೆಂಪಾರತಿಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಏಕೆಂದರೆ ಏನೋ ಒಂದು ತೊಂದರೆ ಬಂದು ಅರ್ಧಕ್ಕೆ ಪೂಜೆ ನಿಲ್ಲಿಸುವಂಥ ಪರಿಸ್ಥಿತಿ ಬಂದರೆ ಆಗ ಅವರಿಗೆ ಏನು ಪೂಜೆ ಮಾಡಿರ್ತಾರೋ ಅದರ ಸಂಪೂರ್ಣ ಫಲ ಸಿಗಬೇಕು ಅಂದರೆ ಈ ಕೆಂಪಾರತಿಯನ್ನು ಮಾಡಲೇಬೇಕು. ಪೂಜೆ ಎಲ್ಲ ಆದ ಮೇಲೆ ನೀವು ಸಾಯಂಕಾಲ ಅಂದರೆ ಗೋಧೂಳಿ ಸಮಯ ಎಲ್ಲ ಆಗಿ ನಿಮ್ಮದು ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಈ ಕೆಂಪಾರತಿಯನ್ನು ಅಮ್ಮನವರಿಗೆ ಮಾಡಿ ನೀವು ಆರತಿಯನ್ನು ಎತ್ತಬೇಕು ಅಮ್ಮನವರಿಗೆ. ಯಾಕಂದರೆ ಈ ಕೆಂಪಾರತಿಯನ್ನು ಮಾಡಿದಾಗ ನೀವು ಮಾಡಿದಂಥ ಪೂಜೆಗೆ ಸಂಪೂರ್ಣ ಫಲ ಸಿಗುತ್ತೆ. ಈ ರೀತಿ ಪ್ರತಿದಿನವೂ ಕೆಂಪಾರತಿಯನ್ನು ಮಾಡಿ ತುಂಬಾ ಒಳ್ಳೆಯದು. ಇಷ್ಟು ಕೊನೆಯವರೆಗೂ ನೀವು ಬೆಳಗಿನಿಂದ ಸಂಜೆವರೆಗೂ ಮಾಡುವಂತಹ ಕೆಲಸಗಳು ಪೂಜೆಯ ಸಮಯದಲ್ಲಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ನಾವು ಈ ಒಂದು ಹಬ್ಬದಲ್ಲಿ ನವರಾತ್ರಿಯಲ್ಲಿ ನಾವು ಹೊಸ್ತಿಲಿಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದೀವಿ. ಹೊಸ್ತಿಲಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಹಾಗಾಗಿ ಹೊಸ್ತಿಲ ಪೂಜೆಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಗೋಧೂಳಿ ಸಮಯ ಅಂದರೆ ದನ ಕರುಗಳೆಲ್ಲ ಮನೆಗೆ ಬರುವಂಥ ಸಮಯ ಅದು ಅಂತಾರೆ. ಹಾಗಾಗಿ ಹೊಸ್ತಿಲ ಪೂಜೆಯನ್ನು ಮಾಡಿ. ಇನ್ನೊಂದು ವಿಷಯ ಏನು, ಬನ್ನಿ ಮರ ಪೂಜೆಯನ್ನು ಈ ಒಂದು 9 ದಿನ ನವರಾತ್ರಿಯಲ್ಲಿ ಆಚರಣೆಯನ್ನು ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲಗಳು ಸಿಗ್ತವೆ. ನಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಅನುಭವಿಸಿದ್ದೀವೋ ಆ ಎಲ್ಲ ಕಷ್ಟಗಳು ತೀರುವಂಥ ಒಳ್ಳೆಯ ಸಮಯ ಬರುತ್ತೆ ಅಂತ ಈ ಒಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ್ತಿಲ ಪೂಜೆ ಮತ್ತು ಬನ್ನಿ ಮರ ಪೂಜೆಯನ್ನು ತಪ್ಪದೇ ಪಾಲಿಸಿ. ಏಕೆಂದರೆ ಪ್ರತಿದಿನ ನಾವು ಹೊಸ್ತಿಲ ಪೂಜೆಯನ್ನು ಮಾಡಬೇಕು ನವರಾತ್ರಿಯಲ್ಲಿ. ಏಕೆಂದರೆ ಇದಕ್ಕೂ ಸಹ ನಾವು ವಿಶೇಷ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಈ ಆಚರಣೆಯನ್ನು ಸಹ ಮರೆಯದೇ ಪಾಲನೆ ಮಾಡಿ. ನನಗೆ ಗೊತ್ತಿರುವಂಥ ಅಷ್ಟು ವಿಷಯವನ್ನು ನಾನು ಇಲ್ಲಿ ತಿಳಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಅಲ್ಲಿವರೆಗೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.